ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಗಿದು ಈ ಅವಧಿಯ ಅತಿ ದೊಡ್ಡ ಆಘಾತ. ರಾಹುಲ್ ಗಾಂಧಿ ತಮ್ಮ MP ಸೀಟನ್ನೇ ಕಳೆದುಕೊಳ್ಳಲಿದ್ದಾರಾ? ಅಂಥದ್ದೊಂದು ಬೆಳವಣಿಗೆ ಆಗ್ತಿದೆ. ಈಗ ಪ್ರತಿಪಕ್ಷ ನಾಯಕ ಅವರು ಕಾಂಗ್ರೆಸ್ನ ಒಬ್ಬರು ಸಂಸದರಾಗಿದ್ದಾರೆ. ಆದರೆ ಈ ಎಲ್ಲ ಸ್ಥಾನಮಾನಗಳನ್ನು ಕಳೆದುಕೊಳ್ಳುವಂಥ ಆಘಾತ ಎದುರಾಗಲಿದೆಯಾ? ಆ ನಿಟ್ಟಿನಲ್ಲಿ ಒಂದಿಷ್ಟು ದೊಡ್ಡ ಬೆಳವಣಿಗೆಗಳಾಗಿರೋದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ವಿರುದ್ಧ ಬ್ರಿಟನ್ನಿಂದ ಬಂದಿರುವಂತಹ ಸ್ಫೋಟಕ ಸಾಕ್ಷಿಗಳು ಏನು ಹೇಳ್ತಾ ಇವೆ? ಹೈಕೋರ್ಟ್ನ ಮುಂದೆ ರಾಹುಲ್ ಗಾಂಧಿ ಬ್ರಿಟನ್ ಸಾಕ್ಷ್ಯವನ್ನ ಇಟ್ಟ ಅರ್ಜಿದಾರ. ಏನು ಕೇಸ್ ಇದು? ಯಾಕಿಷ್ಟು ದೊಡ್ಡ ಸಂಕಷ್ಟ? ಬೇರೆ ಬೇರೆ ಜಟಾಪಟಿ, ಅವರನ್ನು ಬೈದ್ರು ಇವರನ್ನು ಬೈದ್ರು, ಪದಪ್ರಯೋಗ, ಇಂಥದ್ರ ಮೇಲೆ ಕೇಸು ಬೇಕಾದಷ್ಟಾಗಿದೆ. ಅದು ರಾಜಕಾರಣಿಗಳಿಗೆ ಕಾಮನ್ನು, ಅದೇನು ವಿಶೇಷ ಅಲ್ಲ. ಆದರೆ ಈಗ ರಾಹುಲ್ ಗಾಂಧಿ ಅವರಿಗೆ ಎದುರಾಗಿರೋ ಕಾನೂನು ಸಂಕಷ್ಟ ಸಣ್ಣ ಪ್ರಮಾಣದಲ್ಲ, ಏನು ಬೇಕಾದರೂ ಆಗಬಹುದು. ಏನು ದೂರು ಕೊಟ್ಟಿದ್ದಾರೋ ಅರ್ಜಿದಾರ, ಯಾವ ವಿಚಾರದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೋ, ತನಗೆ ಪಕ್ಕಾ ದಾಖಲೆ ಸಿಕ್ಕಿದೆ, ಅದನ್ನು ಆ ದಾಖಲೆಯನ್ನು ಹೈಕೋರ್ಟ್ ಮುಂದೆ ಇಟ್ಟಿದ್ದೀನಿ ಅಂತಿದ್ದಾರೆ. ಈಗ ಕೇಂದ್ರ ಗೃಹ ಸಚಿವಾಲಯವೇ ಅಖಾಡಕ್ಕೆ ಇಳಿದಾಗಿದೆ. ಅಷ್ಟರ ಮಟ್ಟಿಗೆ ಈ ಕೇಸು ರೋಚಕ ಘಟ್ಟಕ್ಕೆ ಹೋಗಿದೆ. ಈಗ ಇದು ಪ್ರೂವ್ ಆಗಬಿಟ್ರೆ ಇದೆಯಲ್ವಾ, ರಾಹುಲ್ ಗಾಂಧಿಯವರು MP ಸೀಟನ್ನು ಕಳ್ಕೊಳ್ತಾರೆ. ಪ್ರತಿಪಕ್ಷ ನಾಯಕ ಆಗಂತೂ ಸಹಜವಾಗಿ ಇರೋದಕ್ಕೆ ಸಾಧ್ಯವೇ ಆಗಲ್ಲ. ಬೇರೆ ಯಾವುದೂ ಅಲ್ಲ, ರಾಹುಲ್ ಗಾಂಧಿಯವರ ಭಾರತದ ಪೌರತ್ವದ ಬಗ್ಗೆ, ಅವರು ಭಾರತದ ಪ್ರಜೆಯೇ ಅಲ್ಲ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಅರ್ಜಿದಾರ ವಿಘ್ನೇಶ್ ಶಿಶಿರ್, ಇವರು ಕರ್ನಾಟಕದವರೇ ಒಬ್ರು. ಸುಬ್ರಮಣಿಯನ್ ಸ್ವಾಮಿ ಕೂಡ ಡೆಲ್ಲಿ ಹೈಕೋರ್ಟಲ್ಲಿ ಈ ಕೇಸ್ ಹಾಕ್ಕೊಂಡಿದ್ದಾರೆ. ಇವರು ಬ್ರಿಟನ್ ಪೌರತ್ವವನ್ನು ಹೊಂದಿದ್ದಾರೆ. ಭಾರತದಲ್ಲಿ ಆ ರೀತಿ ದ್ವಿಪೌರತ್ವ ಹೊಂದೋದಕ್ಕೆ ಅವಕಾಶ ಇಲ್ಲ. ಬೇರೆ ದೇಶದ ಪೌರತ್ವವನ್ನು ಹೊಂದಿದ್ದೇ ಹೋದಾದ್ರೆ ಆ ತಕ್ಷಣವೇ ನಮ್ಮ ದೇಶದ ಪೌರತ್ವ ಕ್ಯಾನ್ಸಲ್ ಆಗುತ್ತೆ, ಅದು ನಿಯಮ. ಈಗ ಸುಬ್ರಮಣಿಯನ್ ಸ್ವಾಮಿಯವರು ಕೂಡ ವಾದ ಮಾಡಿದ್ದನ್ನು ನೋಡಿದ್ವಿ. ಆ ಕೇಸು ಕೂಡ ನಡೀತಾ ಇದೆ. ಬ್ರಿಟನ್ನಲ್ಲಿ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದೋ ಅಥವಾ ಅವರದ್ದೇನೋ ಒಂದು ಸ್ವಂತ ಫರ್ಮೋ ಏನೋ, ಅಲ್ಲಿ ದಾಖಲೆಗಳನ್ನು ಕೊಟ್ಟಿದ್ದಾರಂತೆ ರಾಹುಲ್ ಗಾಂಧಿಯವರು. ನಾನು ಬ್ರಿಟನ್ ಪ್ರಜೆ ಅಂತ, ಆ ದಾಖಲೆಗಳ ಆಧಾರದಲ್ಲಿ ನಾನು ಹೋರಾಟ ಮಾಡ್ತಿದ್ದೀನಿ ಅಂತ ಅವರದ್ದು ಒಂದು PIL ನಡೀತಾ ಇದೆ. ಈಗ ಮಹತ್ವದ ಬೆಳವಣಿಗೆ ಆಗಿರೋದು ಅಲಹಾಬಾದ್ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ. ಅಲಹಾಬಾದ್ ಹೈಕೋರ್ಟಲ್ಲಿ ಈ ವಿಘ್ನೇಶ್ ಶಿಶಿರ್ ಅನ್ನುವಂಥ ಕರ್ನಾಟಕ ಮೂಲದ ವ್ಯಕ್ತಿ ಹಾಕ್ಕೊಂಡಿರುವಂಥ ಅರ್ಜಿ ಇದು. ಅವರು ಕೇಳಿದ್ರು, ಕೇಂದ್ರ ಗೃಹ ಸಚಿವಾಲಯ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು, CBI ಡೀಪ್ ಇನ್ವೆಸ್ಟಿಗೇಷನ್ ಆಗಿ ರಾಹುಲ್ ಗಾಂಧಿ ಪೌರತ್ವವನ್ನ ರದ್ದುಪಡಿಸಬೇಕು. ಭಾರತದ ಪೌರತ್ವ ಹೊಂದೋದಕ್ಕೆ ಅವ್ರಿಗೆ ಅವಕಾಶವೇ ಇಲ್ಲ, ಅದಕ್ಕೆ ಸ್ಫೋಟಕ ದಾಖಲೆ ಇದೆ ಅಂತ ಹೇಳಿದ್ರು. ಕೋರ್ಟ್ ಮೊರೆ ಹೋಗಿದ್ರು. ಈಗ ಅಲಹಾಬಾದ್ ಹೈಕೋರ್ಟ್ ಹೋಮ್ ಮಿನಿಸ್ಟ್ರಿಯನ್ನು ಕೇಳಿದೆ. ಕೇಂದ್ರ ಸರ್ಕಾರ ಇದಕ್ಕೆ 19ನೇ ತಾರೀಕಿನ ಒಳಗಡೆ ಸಂಪೂರ್ಣವಾಗಿ ಫೈನಲ್ ರಿಪೋರ್ಟ್ ಕೊಡಬೇಕು ಅಂತ. ಈಗಾಗಲೇ ಸುಬ್ರಮಣಿಯನ್ ಸ್ವಾಮಿ ಅವರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧವೇ ಕಿಡಿಕಾರಿದ್ರು. ಬಹಳ ಹಿಂದೆಯೇ ಕಂಪ್ಲೇಂಟ್ ಕೊಟ್ಟರು. ಕೇಂದ್ರ ಗೃಹ ಸಚಿವಾಲಯ ಕ್ರಮನೇ ತಗೊಂಡಿಲ್ಲ ರಾಹುಲ್ ಗಾಂಧಿಯವರ ಪೌರತ್ವದ ವಿಚಾರದಲ್ಲಿ ಅಂತ. ಇಲ್ಲಿ ಅಲಹಾಬಾದ್ ಹೈಕೋರ್ಟಲ್ಲೂ ಅದೇ ರೀತಿಯ ಅರ್ಜಿ ಮೊದಲೇ ಬಂದಿತ್ತು. ಸೊ ಈಗ ಕೇಂದ್ರ ಗೃಹ ಸಚಿವಾಲಯಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ನಿಮ್ಮ ಉತ್ತರ ಏನು ಅಂತ ಕೇಳುತ್ತೆ. ಇದ್ರ ಬಗ್ಗೆ ಈಗಾಗಲೇ ನಾವು ಅಧ್ಯಯನ ಮಾಡ್ತಿದ್ದೀವಿ, ಅಂದರೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ ಅಂತನೋ ಅಥವಾ ಶುರು ಮಾಡಿದ್ದೀವಿ ಅಂತ ಆ ರೀತಿಯದೊಂದು ರಿಯಾಕ್ಷನ್ ಬಂದಿದೆ. CBI ಮೂಲಕವೇ ಈಗ ರಾಹುಲ್ ಗಾಂಧಿ ಪೌರತ್ವದ ಕೇಸನ್ನು ಡೀಲ್ ಮಾಡಲಿದೆ ಕೇಂದ್ರ ಸರ್ಕಾರ. ಅಂದರೆ ಕೇಂದ್ರ ಗೃಹ ಇಲಾಖೆ ಅನ್ನುವಂಥ ಮಾಹಿತಿ ಬರ್ತಾ ಇದ್ದು 19ನೇ ತಾರೀಕು, ಡಿಸೆಂಬರ್ 19ನೇ ತಾರೀಕು ಇದ್ರ ಬಗ್ಗೆ ಫೈನಲ್ ರಿಪೋರ್ಟ್ ಕೊಡ್ಬೇಕು. ರಾಹುಲ್ ಗಾಂಧಿ ಈ ದೇಶದ ಪೌರತ್ವ ಹೊಂದೋದಕ್ಕೆ ಅರ್ಹರೋ ಅಲ್ವೋ, ಅವರ ಬ್ರಿಟನ್ ಪೌರತ್ವ ನಿಜವಾ, ಬ್ರಿಟನ್ ಸರ್ಕಾರದ ಮೂಲಕ ಆನ್ಸರ್ ಪಡ್ಕೊಳ್ಬೇಕಾಗತ್ತೆ. ಮತ್ತು ಅಲ್ಲಿ ಇವರು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಕೆಲವು ಕಡೆ ಇವರೇ ಡಿಕ್ಲೇರ್ ಮಾಡ್ಕೊಂಡಿರೋದು ತಾನು ಬ್ರಿಟನ್ ಪ್ರಜೆ ಅಂತ ಇವ್ರು ಹೇಳ್ತಿದ್ದಾರಲ್ವಾ ದೂರುದಾರರು. ಆ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಡೀಪ್ ಇನ್ವೆಸ್ಟಿಗೇಷನ್ ಮಾಡಿ, ಹೌದಾ ಇವರದ್ದು ಇನ್ನೊಂದು ಪೌರತ್ವ, ಇನ್ನೊಂದು ದೇಶದ ಪೌರತ್ವ ಇದೆಯಾ, ಇದ್ರೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಒಂದು ಕ್ಷಣಕ್ಕೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದನ್ನ ಖಚಿತಪಡಿಸ್ಬೇಕು. ಈಗ ತನ್ನ ಫೈನಲ್ ರಿಪೋರ್ಟ್ ಅನ್ನ ಕೊಡಬೇಕಾಗಿದೆ ಕೇಂದ್ರ ಗೃಹ ಸಚಿವಾಲಯ 19ನೇ ತಾರೀಕಿಗೆ. ಅಂಥದ್ದೊಂದು ಸೂಚನೆ ಹೈಕೋರ್ಟ್ನಿಂದನೇ ಈಗ ಬಂದಿದೆ. ಎಸ್, ನಾವು ಅದನ್ನು ಮಾಡ್ತೀವಿ, ಕ್ವಿಕ್ ಆಗಿ ಪ್ರಾಸೆಸ್ ಆಗುತ್ತೆ ಅಂತ ಕೇಂದ್ರ ಗೃಹ ಸಚಿವಾಲಯ ಆನ್ಸರ್ ಮಾಡಿದೆ. ಅಲಹಾಬಾದ್ ಹೈಕೋರ್ಟ್ನ ಈ
ಸೂಚನೆಯ ಬೆನ್ನಲ್ಲೇ ಕೈಪಾಳ್ಯದಲ್ಲಿ ಢಾವವೇ ಶುರುವಾಗಿರೋದು. ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದೆಲ್ಲಿ ಅಂತ ಕೇಳಿದ್ರೆ ಬ್ರಿಟನ್ ಸರ್ಕಾರದಿಂದಲೇ ರಾಹುಲ್ ಗಾಂಧಿಯವರ ಬಗ್ಗೆ ಸ್ಫೋಟಕ ದಾಖಲೆ. ಇದು ಅರ್ಜಿದಾರರು ಹೇಳ್ತಿರೋದು, ಕೋರ್ಟ್ಗೆ ಕೊಟ್ಟಿದ್ದೀನಿ ಅಂತ. ತಕ್ಷಣಕ್ಕೆ ರಾಹುಲ್ ಗಾಂಧಿ ಪೌರತ್ವ ರದ್ದಾಗಲೇಬೇಕು, ಕೇಂದ್ರ ಸರ್ಕಾರ ಕೂಡಲೇ ಕ್ರಮ ವಹಿಸತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾನು ಕಾಯ್ತಾ ಇದ್ದೀನಿ. ಇಲ್ಲ, ಕಾನೂನು ಹೋರಾಟ ಮಾಡ್ತೀನಿ, ಯಾಕಂದ್ರೆ ದಾಖಲೆ ಇದೆ. ಡೈರೆಕ್ಟ್ ಕಮ್ಯುನಿಕೇಶನ್ ಫ್ರಮ್ UK ಗವರ್ಮೆಂಟ್. ನಮಗೆ ಬ್ರಿಟನ್ ಸರ್ಕಾರದಿಂದ ನೇರವಾದ ಮಾಹಿತಿಯನ್ನು ನಾವು ಪಡ್ಕೊಂಡೇ ಈ ಕಾನೂನು ಹೋರಾಟಕ್ಕೆ ಬಂದಿರೋದು ಮತ್ತು ಹೈಕೋರ್ಟ್ಗೆ ಅದೆಲ್ಲವನ್ನೂ ಕೂಡ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ UK ಸಿಕ್ಕಿರೋದು, UK ಸರ್ಕಾರದಿಂದನೇ ಸಿಕ್ಕಿರುವಂಥ ಡಾಕ್ಯುಮೆಂಟ್ಸನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ಭಾರತದ ಕಾನೂನಿನ ಪ್ರಕಾರ ದ್ವಿಪೌರತ್ವಕ್ಕೆ ಅವಕಾಶ ಇಲ್ಲ, ರದ್ದುಪಡಿಸಿ ಅಂತ ಕೇಂದ್ರ ಸರ್ಕಾರವನ್ನು ಕೇಳ್ಕೊಳ್ತಿದ್ದಾರೆ ಕೋರ್ಟ್ ಮೊರೆ ಹೋಗಿರುವಂಥ ಅರ್ಜಿದಾರ. ಸೊ ಇದೇನಾದರೂ ಸಾಬೀತಾಗ್ಬಿಟ್ರೆ, ಅವ್ರ ದಾಖಲೆ ಇದೆ ಅಂತ ಹೇಳ್ತಿದ್ದಾರಲ್ಲ, ಸಾಬೀತಾಗ್ಬಿಟ್ರೆ ಕೋರ್ಟ್ ಆದೇಶ ಯಾವುದೇ ಕ್ಷಣದಲ್ಲಿ ಹೊರಬೀಳಬಹುದು. ಆಗ ಇದರ ಆಧಾರದ ಮೇಲೆ ಮಾತಾಡೋದಕ್ಕೆ ಹೋದರೆ ರಾಹುಲ್ ಗಾಂಧಿಯವರ ಸಂಸದ ಸ್ಥಾನ ಮತ್ತು ಸಹಜವಾಗಿ ಸಂಸದರೇ ಆಗಿಲ್ಲ ಅಂದಮೇಲೆ LOP ಅಂತೂ ಆಗಿರೋಕ್ಕಾಗಲ್ಲ, ಭಾರತದ ಪ್ರಜೆಯೇ ಆಗಿರಲ್ಲ ರಾಹುಲ್ ಗಾಂಧಿಯವರು. ಯಾವ ರೀತಿ ಕಾನೂನು ಹೋರಾಟವನ್ನು ನಡೆಸಲಿದ್ದಾರೆ ಕಾದು ನೋಡಬೇಕು. ಈಗ ಕೇಂದ್ರ ಗೃಹ ಇಲಾಖೆಯ ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಕಾಂಗ್ರೆಸ್ ಮಾತ್ರ ಮುಗಿಬೀಳ್ತಿದೆ. ಇದು ರಾಜಕೀಯ ಷಡ್ಯಂತ್ರದಿಂದ ಹೂಡಿರುವ ಕೇಸು, ಇದಕ್ಕೆಲ್ಲ ನಾವು ಡೋಂಟ್ ಕೇರ್, ಇದೆಲ್ಲ ಸತ್ಯಕ್ಕೆ ದೂರವಾಗಿದ್ದು ಅಂತ. ನೋಡೋಣ. ಸುಬ್ರಮಣಿಯನ್ ಸ್ವಾಮಿ ಅವರು ಎತ್ತುಕೊಂಡ ಕೇಸು ರಾಹುಲ್ ಗಾಂಧಿ ಆ್ಯಂಡ್ ಫ್ಯಾಮಿಲಿಗೆ ಈಗಾಗಲೇ ಸಂಕಷ್ಟ ತಂದಿಟ್ಟಿರೋದು ಗೊತ್ತಿರೋದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಎತ್ತುಕೊಂಡ್ರು ಸುಬ್ರಮಣಿಯನ್ ಸ್ವಾಮಿ, ಕಂಟಕ್ಕೆ ಎದುರಾಯಿತು, ಕಟಕಟಿಗೆ ಎಳೆದು ತಂದ್ರು. ಈಗ ಈ ಕೇಸನ್ನು ಎತ್ತುಕೊಂಡಿದ್ದಾರೆ. ಇಲ್ಲೂ ಕೂಡ ಸ್ಫೋಟಕ ದಾಖಲೆಗಳಿವೆ ಅಂತಿದ್ದಾರೆ. ಅದಕ್ಕಿಂತ ಮುಂಚೆ ಕೋರ್ಟ್ಗೆ ಹೋದಂತಹ ಕರ್ನಾಟಕ ಮೂಲದ ವ್ಯಕ್ತಿಯೇ ಈಗ ಆಘಾತ ಕೊಡ್ತಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ನಾವು ಕೊಡುವಂಥ ಸುದ್ದಿಗಳು ಇಷ್ಟ ಆಗಿದ್ರೆ ನೀವು ನಮ್ಮ ಚಾನಲ್ನ ರಿವ್ಯೂ ಮೆಂಬರ್ ಆಗಬಹುದು. ನಮ್ಮ ಚಾನಲ್ ಸದಸ್ಯರಾಗುವ ಮೂಲಕ ನಿಮ್ಮ ಸಪೋರ್ಟನ್ನು ಹೀಗೆ ಮುಂದುವರಿಸಿ ವೀಕ್ಷಕರೇ. ಥ್ಯಾಂಕ್ ಯು.